ಸ್ನೇಹಿತರೆ ನಮಸ್ಕಾರ. ಇವಾಗಂತೂ ಯಾರಿಗಾದ್ರೂ ಫ್ರೆಂಡ್ಸ್ ಆಗೋದು ಭಾಳ ಸುಲಭ ಅಲ್ವಾ? ಯಾವುದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಟಪ್ ಅಂತ ಒತ್ತುಬಿಟ್ರೆ ಫ್ರೆಂಡ್ಸ್ ಆಗೋಗ್ತಾರೆ ಅಲ್ವಾ? ಆದರೆ ನಮ್ಮ ಒಂದು ಸಂಸ್ಕೃತ ಸುಭಾಷಿತ ನಿಜವಾದ ಸ್ನೇಹಿತನ ಒಳ್ಳೆಯ ಗುಣಗಳು ಹೇಗಿರುತ್ತೆ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ ನೋಡಿ. ಏನಪ್ಪ ಸುಭಾಷಿತ ಅಂತಂದರೆ, ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ, ಗುಹ್ಯಂ ನಿಗೂಹಯತಿ ಗುಣಾನ್ ಪ್ರಕಟೀಕರೋತಿ, ಆಪದ್ಗತಂಚ ನ ಜಹಾತಿ ದದಾತಿ ಕಾಲೆ, ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ ಅಂದರೆ ಸಂತರು ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ, ಸನ್ಮಿತ್ರನ ಒಳ್ಳೆಯ ಮಿತ್ರನ ಲಕ್ಷಣಗಳು ಹೇಗಿರಬೇಕು ಅಂತ ಆ ಸಂತರು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಪಾಪಾನ್ ನಿವಾರಯತಿ, ಆ ಫ್ರೆಂಡ್ ಇರ್ತಾನಲ್ಲ ಅವನನ್ನು ಕೆಟ್ಟ ಕೆಲಸ ಮಾಡೋದ್ರಿಂದ ಯಾವಾಗಲೂ ತಡಿತಾ ಇರ್ತಾನೆ. ಅರ್ಥ ಆಯ್ತಲ್ಲ? ಅವ್ನು ಕೆಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡಲ್ಲ. ಅದು ಅವನಿಗೆ ನಿಷ್ಠುರಾದರೂ ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡುವಾಗ ತಡಿತಾನೆ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ, ಯಾವಾಗಲೂ ತನ್ನ ಸ್ನೇಹಿತನ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಅವನು ಒಳ್ಳೆ ಕೆಲಸ ಮಾಡೋ ಹಾಗೆ ನೋಡ್ತಾ ಇರ್ತಾನೆ. ಆ ಥರದ ಕಾರ್ಯಕ್ರಮಗಳೇ ಹಾಕ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಅಲ್ವಾ? ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ, ಗುಹ್ಯಂ ನಿಗೂಹತಿ. ಇವಾಗಿನ ಪ್ರಪಂಚಕ್ಕೆ ಭಾಳ ಇಂಪಾರ್ಟೆಂಟ್ ಇದು. ಏನು? ಗುಹ್ಯಂ ನಿಗೂಹತಿ ಅಂದರೆ ಆ ಫ್ರೆಂಡಿನ ಸೀಕ್ರೆಟ್ ಇರುತ್ತಲ್ಲ, ಆ ಸೀಕ್ರೆಟನ್ನು ಯಾರಿಗೂ ಹೇಳಲ್ಲ, ತನ್ನಲ್ಲೇ ಇಟ್ಕೊಂಡಿರ್ತಾನೆ. ಎಂಥ ಕಷ್ಟ ಕಾಲ ಬರಲಿ ಅವನ ಗೆಳೆಯನ ಸೀಕ್ರೆಟನ್ನು, ರಹಸ್ಯಗಳನ್ನು ಬೇರೆಯವ್ರಿಗೆ ಹೇಳೋದೇ ಇಲ್ಲ. ಗುಹ್ಯಂ ನಿಗೂಹಯತಿ ಗುಣಾನ್ ಪ್ರಕಟೀಕರೋತಿ, ಆ ಫ್ರೆಂಡಿನ ಒಳ್ಳೆಯ ಗುಣಗಳನ್ನು ಮಾತ್ರ ಎಲ್ಲರಿಗೂ ಹೇಳ್ತಾ ಇರ್ತಾನೆ. ಅವನಲ್ಲಿರೋ ಬೇರೆ ವೀಕ್ನೆಸ್ಗಳನ್ನು ಯಾರಿಗೂ ಹೇಳಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ? ಅವನು ಒಳ್ಳೆ ಗುಣನ ಮಾತ್ರ ಹೇಳ್ತಿರ್ತಾನೆ. ಗುಹ್ಯಂ ನಿಗೂಹಯತಿ ಗುಣಾನ್ ಪ್ರಕಟೀಕರೋತಿ, ಆಪದ್ಗತಂಚ ನ ಜಹಾತಿ ದದಾತಿ ಕಾಲೆ. ಆಪದ್ಗತಂಚ ನ ಜಹಾತಿ, ಕಷ್ಟ ಕಾಲದಲ್ಲಿ ಫ್ರೆಂಡನ್ನು ಬಿಟ್ಟು ಓಡೋಗಲ್ಲ. ಒಂದು ಗಾದೆ ಇದೆಲ್ಲ, ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನೆಂಟ್ರೆ ಎಲ್ಲರೂ ಫ್ರೆಂಡ್ಸೇ ಅಲ್ವಾ? ಆದರೆ ಕಷ್ಟ ಕಾಲದಲ್ಲಿ ತನ್ನ ಸ್ನೇಹಿತನ ಬಿಟ್ಟು ಹೋಗಲ್ಲ. ಕಷ್ಟ ಕಾಲದಲ್ಲಿ ಗೆಳೆಯನ ಜೊತೆಯಲ್ಲೇ ಇರ್ತಾನೆ. ದದಾತಿ ಕಾಲೆ, ಅವನಿಗೆ ಏನು ಹೆಲ್ಪ್ ಬೇಕೋ ಆ ಹೆಲ್ಪನ್ನು ಮಾಡ್ತಾ ಇರ್ತಾನೆ. ಆಪದ್ಗತಂಚ ನ ಜಹಾತಿ ದದಾತಿ ಕಾಲೆ, ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ಎಷ್ಟು ಚೆನ್ನಾಗಿದೆಯಲ್ಲ? ಏನು? ಪಾಪಾನ್ ನಿವಾರಯತಿ ಯೋಜಯತೆ ಹೇತಾಯ, ಅವನ ಕೆಟ್ಟ ಕೆಲಸ ಮಾಡೋದನ್ನು ತಡಿತಾನೆ. ಯಾವಾಗಲೂ ಅವನು ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಗುಹ್ಯಂ ನಿಗೂಹಯತಿ ಗುಣಾನ್ ಪ್ರಕಟೀಕರೋತಿ, ಆ ರಹಸ್ಯಗಳನ್ನು ತನ್ನಲ್ಲೇ ಇಟ್ಕೊಂಡಿರ್ತಾನೆ. ಒಳ್ಳೆಯ ಗುಣಗಳನ್ನು ಮಾತ್ರ ಬೇರೆಯವ್ರಿಗೆ ಹೇಳ್ತಾನೆ. ಆಪದ್ಗತಂಚ ನ ಜಹಾತಿ ದದಾತಿ ಕಾಲೆ, ಕಷ್ಟ ಕಾಲದಲ್ಲಿ ಫ್ರೆಂಡನ್ನು ಬಿಟ್ಟು ಹೋಗಲ್ಲ. ಅವನಿಗೆ ಏನು ಹೆಲ್ಪ್ ಬೇಕೋ ಆ ಹೆಲ್ಪ್ ಮಾಡ್ತಾನೆ. ಇದು ಸನ್ಮಿತ್ರನ ಲಕ್ಷಣಗಳು, ಇದು ಒಳ್ಳೆಯ ಸ್ನೇಹಿತನ ಲಕ್ಷಣಗಳು ಅಂತ ಯಾರು ಹೇಳಿದ್ದು? ಪ್ರವದಂತಿ ಸಂತಹ, ಸಂತರು ಹೇಳಿರೋದು. ಆದ್ದರಿಂದ ಈ ರೀತಿಯ ನಮ್ಮ ಫ್ರೆಂಡ್ಸು ನಮ್ಮ ಬಳಿ ನಿಜವಾಗ್ಲೂ ಎಷ್ಟು ಜನ ಇದ್ದಾರೆ ಅಂತ ಹುಡ್ಕೋಣ ಅಲ್ವಾ? ಭಾಳ ಕಡಿಮೆ ಇರ್ತಾರೆ ಅನ್ಸುತ್ತೆ. ಆ ಕಡಿಮೆ ಇರುವ ಈ ರೀತಿಯ ಒಳ್ಳೆಯ ಫ್ರೆಂಡ್ಸನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.